ಇಲ್ಲಿ ಪ್ರಾಬ್ಲಮ್ ಕೊಟ್ಟವ್ರೇನು ಅಂತ 2 ಪವರ್ ಆಫ್ 3 ಟೈಮ್ಸ್ ಆಫ್ 3 ಪವರ್ ಆಫ್ 9 ಡಿವೈಡೆಡ್ ಬೈ 3 ಸ್ಕ್ವೇರ್ ಅಂತ ಕೊಟ್ಟವ್ರೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡೋದು ಅಂದರೆ ಇದು ಒಂದು ಪವರ್ ಕಾಮನ್ ಇರಬೇಕು ಮಲ್ಟಿಪ್ಲೈ ಇಲ್ಲ ಡಿವೈಡ್ ಮಾಡುವಾಗ, ಇಲ್ಲ ಬೇಸ್ ಒಂದೇ ಇರಬೇಕು. ಇಲ್ಲಿ ಬೇಸ್ ಬೇರೆ ಬೇರೆ ಆಯಿತಾ, ಪವರು ಬೇರೆ ಆಯಿತಾ, ಒಂದೇ ಮಾಡ್ಬೋದು ಇದರಲ್ಲಿ. ಯಾವುದು ಇಲ್ಲಿ 3 ಕ್ಯೂಬ್ ಅಂತ ಕೊಟ್ಟವ್ರೆ. ಪವರು ಬೇರೆ ಆಯಿತಾ, ಇದು 3 ಇದು 3 9 ಅಂತ ಆಯಿತಾ, ಅದ್ರ ಒಂದನ್ನ ಮಾಡ್ಬೋದು ಪವರ್ನ. ಹೆಂಗೆ ಅಂದರೆ 2 ಕ್ಯೂಬು ಟೈಮ್ಸ್ ಆಫ್ 3 ಪವರ್ ಆಫ್ 9 ಅನ್ನೋದನ್ನ ಏನು ಮಾಡ್ಬೋದು, 9ನ 3 ಸ್ಕ್ವೇರ್ ಟೈಮ್ಸ್ ಆಫ್ ಈ ಥರ 3 ಕ್ಯೂಬ್ ಅಂತ ಒಳಗಡೆ ತಗೊಂಡು ಇನ್ನು 3 ಆಚೆ ತಗೋಬೋದು. ಇದನ್ನು ಯಾಕೆ ಹಿಂಗೆ 9ನ ಸ್ಪ್ಲಿಟ್ ಮಾಡಿಬಿಟ್ಟು 3 ಟೈಮ್ಸ್ ಆಫ್ 3 ಅಂತ ಬರಿಬೋದು. ಅದರಲ್ಲಿ 1 3 ಬ್ರ್ಯಾಕೆಟ್ ಒಳಗಡೆ 1 3 ಆಚೆ ತಗೊಂಡು ಕೆಳಗಡೆ 3 ಕ್ಯೂಬ್ ಅಂತ ಮಾಡ್ಬೋದು. ಇವಾಗ ಎಷ್ಟಾಯಿತು 3 ಕ್ಯೂಬ್ ಅಂದರೆ 3 3 6 3 3 9 9 3 27. ಅಲ್ಲಿಗಿದು 2 ಕ್ಯೂಬ್ ಟೈಮ್ಸ್ ಆಫ್ 27 ಕ್ಯೂಬ್ ಡಿವೈಡೆಡ್ ಬೈ 3 ಕ್ಯೂಬ್ ಅಂತಾಯಿತು. ಈಗ ಎಲ್ಲದರಲ್ಲೂ ಕ್ಯೂಬ್ ಕಾಮನ್ ಆಯಿತಾ, ಆ ಕಾಮನ್ ಕ್ಯೂಬ್ನ ಹಿಂಗೆ ತಗೊಂಡು ಒಳಗಡೆ ನಂಬರ್ಗಳು ಬರಿಬೋದು. 2 ಟೈಮ್ಸ್ ಆಫ್ 27 ಡಿವೈಡೆಡ್ ಬೈ 3 ಕ್ಯೂಬ್ ಕಾಮನ್ ಆಯಿತಾ. 3 1 3 9 27 9 2 18 ಕ್ಯೂಬ್ ಅನ್ನೋದು ಇದ್ರ ಸಿಂಪ್ಲಿಫೈಡ್ ಫಾರ್ಮು. ಬಾಯ್.